ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಚಿನ್ನದ ಮನಸ್ಸು ಚಾನೆಲ್ಗೆ ಸ್ವಾಗತ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಗೆ ನನ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲರೂ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ದೇವಸ್ಥಾನದಲ್ಲಿ ಪುಳಿಯೋಗರೆನ ಹೇಗೆ ಮಾಡ್ತಾರೆ ಅದೇ ರೀತಿ ನಾನು ಸಹ ಇವತ್ತು ಪುಳಿಯೋಗರೆ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಗಣೇಶನಿಗೆ 2ನೇ ದಿನಕ್ಕೆ ಪ್ರಸಾದವಾಗಿ ನಾನು ಪುಳಿಯೋಗರೆನ ಮಾಡ್ತಾ ಇದ್ದೀನಿ. ಅದು ಹೇಗೆ ಮಾಡೋದು ಏನೇನಂತ ನೋಡೋಣ ಬನ್ನಿ. ಮೊದಲಿಗೆ ಇಲ್ಲಿ ನಾನೊಂದು ಬೌಲ್ ತೊಗೊಂಡು ಅದಕ್ಕೆ 1.5 ಗ್ಲಾಸಷ್ಟು ಅಕ್ಕಿಯನ್ನು ಹಾಕ್ಕೊತಾ ಇದ್ದೀನಿ. 1.5 ಗ್ಲಾಸ್ ಅಕ್ಕಿ ಹಾಕ್ಕೊಂಡ್ರೆ ನನಗೆ ಅರ್ಧ kg ಅಷ್ಟು ಅಳತೆ ಬರುತ್ತೆ. ಇದನ್ನು ಒಂದು ಸಲ ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಂಡ್ಮೇಲೆ ನಾನಿಲ್ಲಿ 1.5 ಚೊಂಬಷ್ಟು ನೀರನ್ನು ಹಾಕಿ ಅಕ್ಕಿನ ಒಂದು ಅರ್ಧ ಗಂಟೆಯಷ್ಟು ನೆನೆಯೋಕ್ಕೆ ಬಿಡಬೇಕು. ಅಷ್ಟರೊಳಗೆ ಇಲ್ಲಿ ನಾವು ಹುಣಸೆಹಣ್ಣನ್ನು ನೆನೆಹಾಕೊಳ್ಳೋಣ. ನೋಡಿ, ಅರ್ಧ kg ಅಕ್ಕಿಗೆ ಇಲ್ಲಿ ನಾನು ಒಂದು ದೊಡ್ಡ ನಿಂಬೆ ಗಾತ್ರಷ್ಟು ಹುಣಸೆಹಣ್ಣನ್ನು ನೆನೆಹಾಕ್ಕೊತಾ ಇದ್ದೀನಿ. ಹುಣಸೆಹಣ್ಣು ಸಹ ಒಂದು ಸಲ ಚೆನ್ನಾಗಿ ವಾಶ್ ಮಾಡಿ ನಂತರ ಬೇರೆ ನೀರು ಹಾಕಿ ಒಂದು ಅರ್ಧ ಗಂಟೆ ನೆನೆಯೋಕ್ಕೆ ಬಿಡಬೇಕು. ಈಗ ಅಕ್ಕಿ ನೆಂದಿರ್ತವೆ. ಗ್ಯಾಸ್ ಹಚ್ಚಿ ಒಲೆ ಮೇಲೆ ಅನ್ನಕ್ಕೆ ಇಟ್ಕೊಳ್ಳೋಣ. ಫ್ರೆಂಡ್ಸ್, ನೀವು ಬೇಕಿದ್ದರೆ ಕುಕ್ಕರಲ್ಲಿ ಸಹ ಅನ್ನ ಮಾಡ್ಕೋಬೋದು. ನಾನು ಕುಕ್ಕರಲ್ಲಿ ಮಾಡ್ತಾಯಿಲ್ಲ, ಹೊರಗಡೆ ಮಾಡ್ತಾಯಿದ್ದೀನಿ. ಈಗ ಅನ್ನ ಎಲ್ಲ ಕುದಿ ಹಿಡಿತಾ ಇದೆ. ಫ್ರೆಂಡ್ಸ್, ಪುಳಿಯೋಗರೆಗೆ ಅನ್ನ ಯಾವಾಗಲೂ ಸ್ವಲ್ಪ ಉದುರಾಗಿ ಇರಬೇಕು. ಈಗ ಅನ್ನ ಎಲ್ಲ ಬಸ್ದು ಹಳ್ಳಕ್ಕೆ ಬಿಡ್ತಾ ಇದ್ದೀನಿ. ಈಗ ಅನ್ನ ರೆಡಿಯಾಗಿದೆ. ಈಗ ಅನ್ನನ ತಣ್ಣಗೆ ಮಾಡ್ಕೊಳ್ಳೋಕ್ಕೆ ಒಂದು ದೊಡ್ಡ ತಟ್ಟೆಗೆ ಅನ್ನನ ಹಾಕ್ತಾಯಿದ್ದೀನಿ. ರೈಸು ಚೆನ್ನಾಗಿ ತಣ್ಣಗಾಗಬೇಕು. ನೋಡಿ, ಈ ಥರ ಒಂದು ದೊಡ್ಡ ತಟ್ಟೆ ಇದ್ದರೆ ಅದಕ್ಕೆ ಅನ್ನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಗಾಳಿಗೆ ಬಿಡಬೇಕು. ಅನ್ನ ಎಲ್ಲ ಬಿಸಿ ಬಿಸಿದ್ರೆ ಮಸಾಲ ಅಷ್ಟು ಹಿಡಿಯಲ್ಲ. ಈಗ ಪೌಡರ್ ರೆಡಿ ಮಾಡ್ಕೊಳ್ಳೋಣ. ಒಂದು ಹಂಚಿನ ಮೇಲೆ ಇಲ್ಲಿ ನಾನು ಅರ್ಧ kg ಅನ್ನಕ್ಕೆ 1 ಸ್ಪೂನಷ್ಟು ಮೆಂತ್ಯನ ಹಾಕ್ಕೊಂಡಿದ್ದೀನಿ. ಒಂದು ಸ್ಪೂನ್ ಮೆಂತ್ಯ, 1 ಸ್ಪೂನು ಮೆಣಸು, ಇವೆರಡನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ 1-2 ಸ್ಪೂನಷ್ಟು ಧನಿಯಾ, ಎಲ್ಲವನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಈಗ ಅದಕ್ಕೆ 1 ಸ್ಪೂನಷ್ಟು ಜೀರಿಗೆ, ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಕೊನೆಯಲ್ಲಿ 1 ಸ್ಪೂನಷ್ಟು ಸಾಸಿವೆ, ಇದನ್ನು ಸಹ ಚೆನ್ನಾಗಿ ಎಲ್ಲವನ್ನು ಫ್ರೈ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ಒಂದು ಸಣ್ಣ ಮಿಕ್ಸ್ ಜಾರಿಗೆ ತೊಗೊಂಡು ಮಿಕ್ಸ್ ಜಾರಿಗೆ ಹಾಕ್ಕೊಂಡು ಫೈನ್ ಪೌಡ್ರಾಗಿ ಮಾಡ್ಕೋಬೇಕು. ನೋಡಿ, ಈ ಥರ ನೈಸಾಗಿ ಪೌಡ್ರ್ ಮಾಡ್ಕೋಬೇಕು. ಈಗ ಪೌಡರ್ ರೆಡಿ ಆಗಿದೆ. ಇದು ಸೈಡಿಗೆ ಇಡೋಣ. ಈಗ ಒಗ್ಗರಣೆಗೆ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಪಾತ್ರೆಗೆ ನಾನು 4ರಿಂದ 5 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡ್ಮೇಲೆ ಎಣ್ಣೆ ಬಿಸಿ ಆದ ನಂತರ 1 ಕಪ್ಪಷ್ಟು ಶೇಂಗಾ ಸಹ ಚೆನ್ನಾಗಿ ಕ್ರಿಪ್ಸಿ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಈಗ ಇದಕ್ಕೆ 1 ಸ್ಪೂನಷ್ಟು ಕಡಲೆಬೇಳೆ, 1 ಸ್ಪೂನಷ್ಟು ಉದ್ದಿನಬೇಳೆ, ಸ್ವಲ್ಪ ಸಾಸಿವೆ, ಜೀರಿಗೆ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ ಒಂದು 4ರಿಂದ 5 ಹಸಿಮೆಣಸಿನ್ಕಾಯನ್ನು ಈ ಥರ ಉದ್ದಕ್ಕೆ ಸ್ಲೈಸಾಗಿ ಕಟ್ ಮಾಡಿಕೊಂಡು ಈಗ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ 1 ಹಿಡಿಕೆಯಷ್ಟು ಕರಿಬೇವು. ದೇವರ ಪ್ರಸಾದಕ್ಕೆ ಇದೇ ರೀತಿ ಮಾಡ್ಕೋಬೇಕು. ಈಗ ಇದಕ್ಕೆ 1 ಸ್ಪೂನಷ್ಟು ಅರಿಶಿನ, ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗೆಲ್ಲ ಇದೆಲ್ಲ ಫ್ರೈ ಆದಮೇಲೆ ಸೈಡಿಗೆ ಎತ್ತಿಟ್ಕೊಂಡು ಈಗ ಅದೇ ಪಾತ್ರೆಗೆ 1-2 ಸ್ಪೂನಷ್ಟು ಎಣ್ಣೆ ಹಾಕಿ ನಾವಿಲ್ಲಿ ಹುಣಸೆಹಣ್ಣು ನೆನೆಟ್ಕೊಂಡಿದ್ವಲ್ಲ ಆ ಹುಣಸೆ ರಸನ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಕರಿಬೇವು, ಒಂದು 4-5 ಹಸಿಮೆಣಸಿನ್ಕಾಯಿ, 1 ಸ್ಪೂನ್ ಉಪ್ಪು, ಸ್ವಲ್ಪ ಅರಿಶಿನ ಇದನ್ನು ಹಾಕಿ ಚೆನ್ನಾಗಿ ಹುಣಸೆ ಹುಳಿ ಗಟ್ಟಿಗಾಗೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೋಬೇಕು. ಈಗ ಕುದಿ ಹಿಡಿದ್ಮೇಲೆ ಇದಕ್ಕೆ 1-2 ಸ್ಪೂನಷ್ಟು ಬೆಲ್ಲವನ್ನು ಹಾಕ್ಕೋಬೇಕು. ಈ ಹುಣಸೆ ರಸ ಎಷ್ಟು ಚೆನ್ನಾಗಿ ಕುದ್ದು ಈ ಥರ ಗಟ್ಟಿಗಾಗಬೇಕು. ಇದೇ ರೀತಿಯೇ ಹುಳಿ ಪುಳಿಯೋಗರೆ ದೇವಸ್ಥಾನದಲ್ಲಿ ಮಾಡೋದು. ಈಗ ಪುಳಿಯೋಗರೆಗೆ ಹುಳಿ ರೆಡಿಯಾಗಿದೆ, ಹಾಗೆ ಒಗ್ಗರಣೆ ರೆಡಿಯಾಗಿದೆ, ಪೌಡರ್ ಕೂಡ ರೆಡಿಯಾಗಿದೆ. ಈಗ ರೈಸು ತಣ್ಣಗಾಗಿರುತ್ತೆ. ಈಗ ರೈಸಿಗೆ ಪೌಡರನ್ನು ಹಾಕಿ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅನ್ನಕ್ಕೆಲ್ಲ ಪೌಡ್ರ್ ಹಿಡಿದ್ಮೇಲೆ ಈಗ ನಾವು ಮಸಾಲ ಮಾಡ್ಕೊಂಡಿದ್ವಲ್ಲ ಒಗ್ಗರಣೆ ಅದನ್ನು ಹಾಕೊಳ್ಳೋಣ. ಫ್ರೆಂಡ್ಸ್, ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅವರೆಲ್ಲರೂ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಈಗ ಮಸಾಲೆ ಎಲ್ಲ ಹಾಕ್ಕೊಂಡ್ಮೇಲೆ ಹುಣಸೆ ರಸ ಇತ್ತಲ್ಲ, ಹುಣಸೆ ರಸ ಸ್ವಲ್ಪ ಬಿಸಿರುವಾಗೆ ಹಾಕ್ಕೋಬೇಕು.
ಎಲ್ಲ ಹುಣಸೆ ರಸನ ಹಾಕ್ಕೊಂಡು ಇಲ್ಲಿ ನಾನು ಅರ್ಧ kg ಆಗೋಷ್ಟು ಕ್ವಾಂಟಿಟಿನ ನಾನು ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಜಾಸ್ತಿ ರೈಸ್ ಇದ್ದರೆ ಜಾಸ್ತಿ ಮಾಡ್ಕೊಬೋದು ಹುಳಿ ಎಲ್ಲ. ಈಗ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡೋಣ. ಸ್ಪೂನಿಂದ ಮಿಕ್ಸ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಅನ್ನಕ್ಕೆಲ್ಲ ಮಸಾಲ ಹಿಡಿಯೋಲ್ಲ. ಅದಕ್ಕೆ ಕೈಯಿಂದ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು. ಇದೇ ರೀತಿ ಎಲ್ಲ ದೇವಾಲಯಗಳಲ್ಲೂ ಹುಳಿ ಪುಳಿಯೋಗರೆ ಮಾಡಿ ಕೊಡೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಹುಳಿ ಪುಳಿಯೋಗರೆ ಮಾಡೋದು ಹೇಗೆ ಅಂತ. ಇದನ್ನು ಈಗ ನಾನು ಒಂದು ಬಾಕ್ಸ್ಗೆ ಹಾಕ್ಕೊತಾ ಇದ್ದೀನಿ. ಗಣೇಶನಿಗೆ ಪ್ರಸಾದಕ್ಕಂಥೇಳಿ ಮಾಡಿದ್ದೆ ಇದನ್ನು. ಈಗ ಗಣೇಶನಿಗೆ ನೈವೇದ್ಯಕ್ಕೆ ಪುಳಿಯೋಗರೆ ರೆಡಿಯಾಗಿದೆ. ನನ್ನ ಮಕ್ಕಳು ಫ್ರೆಂಡ್ಸು ಅವರೆಲ್ಲ ಸೇರಿ ಗಣೇಶನ ಕೂರಿಸಿದ್ದಾರೆ. ಈಗ ಅಲ್ಲಿಗೆ ಹೋಗಿ ಪೂಜೆಗೆ ನೈವೇದ್ಯನ ಮಾಡೋಣ. ಸಾಯಂಕಾಲ ಮನೆಯಲ್ಲಿ ದೀಪಾರಾಧನೆ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿಕೊಂಡು ನನ್ನ ಮಕ್ಕಳು ಫ್ರೆಂಡ್ಸು ಎಲ್ಲ ಸೇರಿ ಗಣೇಶನ ಕೂರಿಸಿದ್ದಾರೆ. ಈಗ ಅಲ್ಲಿಗೆ ಹೋಗೋಣ. ನನ್ನ ಮಗಳಿಗಂತೂ ಅರ್ಜೆಂಟ್ ನೈವೇದ್ಯ ತೊಗೊಂಡು ದೇವ್ರ ಹತ್ರ ಹೋಗಿ ಗಣೇಶನ ಹತ್ರ ಪೂಜೆ ಮಾಡಿಸ್ಬೇಕು, ನೈವೇದ್ಯ ಮಾಡಿಸ್ಬೇಕಂತ. ಅದಕ್ಕೆ ನಾವು ಹೋಗ್ತಾ ಇದ್ದೀವಿ. ಇಲ್ಲಿ ನನ್ನ ಮಕ್ಕಳು ಫ್ರೆಂಡ್ಸು ಅವರೆಲ್ಲ ಸೇರಿ ಕೂಡಿಸಿರುವ ಗಣೇಶಂದು ಎಲ್ಲರೂ ಬ್ಯಾನರ್ ಹಾಕ್ಕೊಂಡಿದ್ದಾರೆ. ಮಕ್ಕಳೆಲ್ಲ ಸೇರಿ ಪೂಜೆ ಮಾಡ್ತಾ ಇದ್ದಾರೆ. ಮಂಗಳಂ ಓಂಕಾರ ಮಂಗಳಂ ಓಂ ನಮ ಶಿವಾಯ ಮಂಗಳಂ ನಮ ಶಿವಾಯ ಮಂಗಳಂ ನಾಮಂಗಳಂ ನಾಕಾರ ಮಂಗಳಂ ನಾಮಂಗಳಂ ನಾಕಾರ ಮಂಗಳಂ ನಾಗಬಿಂದು ಕಲಾತೀತ ಗುರುವೆ ಮಂಗಳಂ. ಗಣೇಶನಿಗೆ ಪೂಜೆ ಮಂಗಳಾರತಿ ಎಲ್ಲ ಆಯಿತು, ನೈವೇದ್ಯ ಸಹ ಆಯಿತು. ಮಕ್ಕಳೆಲ್ಲ ಅವರೇ ನಾವು ಹಂಚುತ್ತೀವಿ ಆಂಟಿ ಎಲ್ಲರಿಗೂ ಪ್ರಸಾದ ಅಂತೇಳಿ ಅವರೇ ಹಂಚ್ತಿದ್ದಾರೆ. ಇದೇ ನೋಡಿ ಗಣೇಶ, ಮಕ್ಕಳೆಲ್ಲ ಸೇರಿ ಕೂಡಿಸಿರುವಂತಹ ಗಣೇಶ. ಹೇಗಿದ್ದಾನೆ ನಮ್ಮ ಬುಜ್ಜಿ ಗಣಪ. ನಾನು ನಮಸ್ಕಾರ ಮಾಡಿಕೊಂಡು ಪ್ರಸಾದ ತಗೊಂಡು, ಹಾಗೆ ಅವತ್ತು ಗುರುವಾರ ಆಗಿರೋದ್ರಿಂದ ಮತ್ತೆ ನಾನು ಬರ್ತಾ ದಾರಿಯಲ್ಲೇ ಸಾಯಿಬಾಬಾ ದೇವಸ್ಥಾನ ಇತ್ತು. ನಾನು ಅಲ್ಲಿಗೆ ಸಹ ಹೋಗಿ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿ ಅಷ್ಟೋತ್ತರಗಳೆಲ್ಲ ಓದ್ಕೊಂಡು ದೇವರಿಗೆ ನಮಸ್ಕಾರ ಮಾಡಿಕೊಂಡು ನಾನು ನನ್ನ ಮಗಳು ಇನ್ನು ಮನೆಗೆ ಬಂದ್ವಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ದೇವಸ್ಥಾನದಲ್ಲಿ ಪುಳಿಯೋಗರೆ ಪ್ರಸಾದ ಹೇಗೆ ಮಾಡೋದು ಅಂತ. ಒಮ್ಮೆ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ನೋಡಿ ಏನೇನು ಅನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.